ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಭೀಮಾ ತೀರ ಎಂದರೆ ಎಲ್ಲರ ಮೈನಡುಕ ಹೆಚ್ಚುತ್ತದೆ. ಹೌದು, ಭೀಮೆಯಲ್ಲಿ ನೀರಿಗಿಂತಲೂ ರಕ್ತವೇ ಜಾಸ್ತಿ ಹರಿತಿದೆ. ಒಂದು ಕಡೆ ಮಳೆಯಿಂದ ಭೀಮೆ ಉಗ್ರ ರೂಪ ತಾಳಿ ಜನರ ಜೀವನದ ಜೊತೆ ಅಟ್ಟಹಾಸ ಮೆರೆಯುತ್ತಿದ್ದರೆ, ಇತ್ತ ಗುತ್ತಿಗೆದಾರನ ದರ್ಪದಿಂದ ಓರ್ವ ಹೆಣ್ಣು ಮಗಳು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ನರಳುತ್ತಿದ್ದಾಳೆ. ಇದು ಕೇವಲ ಭೀಮೆಯ ಕಥೆಯಲ್ಲ, ರಕ್ತಚಿತ್ತ ಕತೆ. ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿ ಬಂದಿದೆ. ವಿಜಯಪುರ ತಾಲೂಕಿನ ಅಂಕಲಗಿ ಗ್ರಾಮದ ಗುತ್ತಿಗೆದಾರ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಬಾಲಕಿಗೆ ಗುಂಡು ತಗುಲಿ ಆಸ್ಪತ್ರೆ ಪಾಲಾಗಿದ್ದಾಳೆ. ಗುರುವಾರ ದಸರಾ ಅಂಗವಾಗಿ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರೆ ನಡೆಯುತ್ತಿತ್ತು. ಈ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಶುಕ್ರವಾರ ಬೆಳಿಗ್ಗೆ ಗ್ರಾಮದ ಹಿರಿಯರು ಗಲಾಟೆ ಬಗ್ಗೆ ಸಭೆ ನಡೆಸುತ್ತಿದ್ದ ವೇಳೆ ಮಾತಿಗೆ ಮಾತು ಬೆಳೆದು ಮತ್ತೆ ಗಲಾಟೆ ತಾರಕಕ್ಕೇರಿದೆ. ಗುತ್ತಿಗೆದಾರ ರಾಮ್ ಅಂಕಲ್ಗಿ ಎನ್ನುವವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರಾಮ್ ಅಂಕಲ್ಗಿ ತನ್ನ ಬಳಿ ಇದ್ದ ಗನ್ ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ಇದೇ ಸಮಯಕ್ಕೆ ಮನೆ ಮೇಲೆ ಒಣಗಲು ಹಾಕಿದ್ದ ಬಟ್ಟೆ ತೆಗೆಯಲು ಬಂದ ಬಾಲಕಿಗೆ ಗುಂಡು ತಗುಲಿದೆ. ನನ್ನ ಸೇಫ್ಟಿಗಾಗಿ ಗುಂಡು ಹಾರಿಸಿದ್ದೇನೆ, ಬಾಲಕಿಗೆ ಗುಂಡು ತಗುಲಿದ್ದು ನನಗೆ ಗೊತ್ತಿಲ್ಲ ಎಂದಿದ್ದಾನೆ. ಗುಂಡು ಹಾರಿಸಿದ ರಾಮ್ ಅಂಕಲ್ಗಿ ಮೇಲೆ ಕೂಡ ಹಲ್ಲೆ ಮಾಡಲಾಗಿತ್ತು. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಗ್ರಾಮದಲ್ಲಿ ನಡೆದ ಗಲಾಟೆ ವೇಳೆ ಮತ್ತಿಬ್ಬರು ಗಾಯಗೊಂಡಿದ್ದು ಅವರನ್ನ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಮಹಾರಾಷ್ಟ್ರದಿಂದ ಸಂಬಂಧಿಕರ ಮನೆಗೆ ಬಂದಿದ್ದ ಬಾಲಕಿಗೆ ಗುಂಡು ತಗುಲಿದೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವಿನ ವೈಮನಸ್ಸು ಬಾಲಕಿಗೆ ಗುಂಡು ತಗುಲುವಂತೆ ಮಾಡಿದೆ. ಸದ್ಯ ವಿಜಯಪುರ ಗ್ರಾಮೀಣ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಘಟನೆಗೆ ಜಾತ್ರೆ ಗಲಾಟೆ ಕಾರಣವಾ ಅಥವಾ ಹಳೆ ವೈಷಮ್ಯ ಕಾರಣವಾ ಎಂದು ತನಿಖೆ ನಡೆಸುತ್ತಿದ್ದಾರೆ. ಒಂದನೇ ತಾರೀಕು ಸರ್ ಆ ಅಗ್ಗಿ ಪುಟ್ಟು ಇತ್ತು ರೀ, ಅಗ್ಗಿನಿ ಅಂತ. ಒಂದನೇ ತಾರೀಕಿನ ಮುಂದಿದ್ರಿ, ಮುಂದಿರ ಅವ್ನಿಗೆ ಏನಾದ್ರು ತಮ್ಮ ತೆಳಗೆ ಕುಂದ್ರಪ್ಪ ಅಂತ ಹೇಳಿದೆ. ಅವ ಅವಾಗ ಕೂತಾನ್ರಿ. ಕೂತು 1 ಗಂಟೆ ಆಗಿಂದ ನಮ್ಮ ಮನೆಗೆ ಹೋಗೋ ಟೈಮ್ದಾಗ ಇಬ್ಬರು ಅಣ್ಣ ತಮ್ಮರು ಬಂದ್ರಿ. ಬರೋಣ ಕೈ ಹಿಡ್ಕೊಂಡ್ರಿ. ನಂದು ಕೈ ಹಿಡ್ಕೊಂಡು, ಯಾಕೆ ಕೈ ಹಿಡ್ಕೊತಿಪ್ಪ ಅಂತ ಕೇಳಿದೆ. ನನಗೆ ಅಲ್ಲಿ ಏನು ಬೈದೀನಿ ಅಂದ. ನಾನು ಏನು ಬೈದಿಲ್ಲಪ್ಪ ಅಂತ ಹೇಳಿದೆ. ತೆಳಗೆ ಕುಂದ್ರ ಅಂತ ಹೇಳಿನಿ. ಇಷ್ಟೇನಾ ಅಂತ ಏನು ಬೈದಿಲ್ಲ ಅಂದ. ಅಂದ ನನಗೆ ಅನ್ಬೇಡಪ್ಪ ಅಂತ ಬಳ್ಳಿ ಇಟ್ಟಿಷ್ಟೇ ನಾನು ರೀ. ಆ ಹುಡುಗ್ರಿ ಭೀಮಾ ಅನಾನ ಹಿಂಗೆ ಕೈ ಹಿಂಗೆ ತೋರಿಸ್ದ ಅವ್ನಿಗೆ ಅನ್ಬೇಡ ಅಂತ ಕೇಸಿ ಅನಾನ ಹಂಗೆ ಗುಂಡ ಹಿಡ್ದೆ ಬಿಟ್ರೆ ನಂದು ಹಿಡಿದ ಸ್ವಲ್ಪ ತೆಳಗೆ ಬಗ್ಸಿದ. ಒಬ್ಬ ಮ್ಯಾಗ ಹೊಡ್ಯಾನ. ನಾನೇನಂದೆ ಅವತ್ತು ಬಿಟ್ಟೆ. ಎಲ್ಲರಿಗೂ ಹೇಳ್ಕೊಂಡೆ, ದೊಡ್ಡ ಮಂದಿಗೆ ಬಿಟ್ಟೆ. ಇವತ್ತು 3ನೇ ತಾರೀಕು ರೀ. ನಿನ್ನೆ 2ನೇ ತಾರೀಕು ಜಾತ್ರೆ ಇತ್ತು. ಜಾತ್ರೆಗೆ ಏನು ಮಾಡಿರ್ಬೇಡ್ದು ಬಿಟ್ಟೆ. ಇವತ್ತು ಮುಂಜಾನೆ ಕೇಳ್ಬೇಕತ್ತ ಅವ್ರ ಮನೆಗೆ ಹೊಂಟೀನಿ ರೀ. ಹೋಗೋ ಟೈಮ್ದಾಗ ಅವ್ರು 20 ಮಂದಿನ ಹುಡುಗರು ತಂದು ಒಳಗೆ ಕುಂದ್ರಿ ಸರ್ ಮನ್ಯಾಗ. ನನಗೆ ಹೊಡ್ಯಕ್ಕೆ ಪ್ಲ್ಯಾನ್ ಮಾಡ್ಯಾರ. ನಾ ಬರೀ ಕೇಳ್ಬೇಕಂತ ಇಟ್ಟೀನಿ ರೀ. ಹೊಡ್ಯಕ್ಕೆ ಅವ್ರು ಪ್ಲ್ಯಾನ್ ಮಾಡ್ಯಾರ. ಎಲ್ಲ ಕಟ್ಟಿಗೆ, ರೋಡ, ಕಲ್ಲ ಎಲ್ಲ ರೆಡಿನೇ ಅದಾರ. ಇನ್ನೂ ಹೋಗಿಲ್ರಿ. ನಾವು ಹಂಗೆ ಹಾರಿ ಬಂದೇ ಬಿಟ್ರು. ಕಟ್ಟಿಗೆ ತೊಗೊಂಡು ಹೊರ ಬರೋಣ ನಮ್ಮ ತಮಗೆ ಹೊಡೆದು ಬಿಟ್ರಿ. ಹೊಡೆನ ನಾವು ಬೇಸುತ್ತೆ ಅದೇ. ನನಗೂ ಇಲ್ಲಿ ಬಿತ್ರಿ, ಕೈ ಮುರಿದೈತ್ರಿ ದಿನ. ಹಿಂದ್ರಗಡೆ ಇವನಿಗೆ ಇದ್ರಲ್ಲಿ ಹೊಡೆದಾರ ರೋಡ್ಲೆ. ಇನ್ನೊಬ್ಬ ನಮ್ಮ ಕಾಕನ ಮಗಂದು ಕಣ್ಣಿಗೆ ಪೇಟಾಗೈತ್ರಿ. ಅವ ತೆಳಗದನ್ರಿ. ಒಂದು 6-7 ಮಂದಿಗೆ ಆಗೈತಿ. ಗೋವಿಂದ ಪೂಜಾರಿ ಮಕ್ಕಳು, ಗೋವಿಂದ ಪೂಜಾರಿ ಹಳ್ಯಾರಿ ಸಿದ್ದರಾಮಣ್ಣ ಅವ್ರ ಮಕ್ಕಳು ಇಬ್ಬರು. ನಾವು ಜಾತ್ರೆಗೆ ಬಂದಿದ್ದೇವ್ರಿ. ಮನೆ ಬರೋಣ ನಮ್ಮ ಅಕ್ಕನ ಮಗಂದು ದುರ್ಗಪ್ಪನ ಒಬ್ಬ ಹುಡುಗಂದು ಅಂದ್ರೆ ಜಾತ್ರೆಗ ಹಿಂಗ ಮಂದಿ ಬಾಳಿರ ತಕ್ಕ ಮುಕ್ಕಾಗನ ಕಾಲು ಬಡ್ದದ್ರಿ. ಮೊಡ್ದ ನಾವ ಅಂದಾನ ಒಂದ್ ಸ್ವಲ್ಪ ಬೇಗ ಬೇದನ್ ಬಿಡ್ರಿ. ಬೇದ್ರ ನಾವ ಅಂದಾನ ಅನ್ನ ಬೇಬೇಡ ಅನ್ನ ಇರ್ಲಿ ಬಿಡ ಅಂದಾನ. ಅಂದ್ರಾಗ ಒಬ್ಬ ಹುಡುಗ ಭೀಮಾಟ ಸೀತಾರಾಮ ಅಣ್ಣನ್ಗ್ರಿ ಅಂಗಿ ಚಾಟಿ ಎಲ್ಲ ಹರಿದು ಹೊಡ್ದಾರ. ಹೊಡನ ಮತ್ತು ಅವತ್ತ ಎಲ್ಲರೂ ನಮ್ಮ ಅಪ್ಪಾಗ ಹೋಗಿ ಇರ್ಲಪ್ಪ ನಾನು ಯಾಕೆ ಇರ್ಲಕ್ ಬಿಡ್ರಪ್ಪ, ಸಣ್ಣ ಮಕ್ಕಳು ಅದ, ನಾವೇ ಯಾರಿಲ್ಲ, ಜಗಳಾಡ್ಲಕ್ಕ ಇಟ್ಟಿಗೆ ಬಿಟ್ಟು ಬಿಡ್ರಿ ಅಂತ ಹೇಳಾರ. ಅವ್ರಪ್ಪ ದುರ್ಗಪ್ಪನ ಅಪ್ಪ ನಮ್ಮ ಅಣ್ಣನಿಗೆ ದಡ್ಡು ಬೇಗಳ ಬೇದನ್ರಿ. ಅವ್ ಬೇಗಳ ಬೇದ್ರೂ ಯಾಕೆ ಇರ್ಲಕ್ಕಂತ ನಮ್ಮ ಅಣ್ಣ ನಮ್ಮಪ್ಪ ಮನೆಗೆ ಬಂದಾನ. ಅವ್ನ ಜಾತ್ರೆಯಾಗ ಮರ್ದಿವ್ಸ ನಾವು ಪಟ್ಟಿ ಗಿಟ್ಟಿ ಆಗನ ನೋಡ್ತೀವಿ ಅನ್ನೋ. ಇವತ್ತು ಪಟ್ಟಿ ಆದ್ರಿ. ಆಗನ ಇದು ಕಲ್ಲ, ತೆಂಗಿನಕಾಯಿ, ಕೆಬ್ಬುನಗಳು ತೊಗೊಂಡ್ ಹಂಗೆ ಎಲ್ಲರಿಗೂ ಬಡಿಲಾಕತ್ತಾರ. ಹೆಣ್ಮಕ್ಳು ಅವರು ಒಬ್ಬ ಕಾಕಾಗ ಸಣ್ಣ ಕಾಕಾಗ 5 ಮಂದಿ ರೀ. ನಡ್ಬಿರ್ಕ ಅವ್ನ ಕಾಕಾಗ ಅವ್ರ ಕಾಕಾಗ 3 ಮಂದಿ, ಇನ್ನೊಬ್ಬನ ಕಾಕಾಗ ದೊಡ್ಡ ಕಾಕಾಗ 2 ಮಂದಿ ರೀ. ಮತ್ತ ಮಂದಿನೂ ಬಂದಾರ. ಅವ್ರು ಅಂದ್ರೆ ಅವ್ರು
ಸಮಾಜಕ್ಕೆ ಮಂದಿ ಬಂದಾರ ಅಂದ್ರ ಅವ್ರು ಎಲ್ಲಾರ ಅಣ್ಣ ತಮ್ಮರ ಚುಲಾತ್ ಅಣ್ಣ ತಮ್ಮರ ಅದ್ ಎಲ್ಲಾರು ಬಂದ್ ಹೊಡ್ದಾರ. ಈ ಹುಡುಗಿಗೆ ರಾಮು ಅನ್ನೋರಿ ಅವ ಏನ್ ಜಗಳದಾಗ ಇದ್ದಿದ್ದಿಲ್ಲ, ಕರ ಅವ್ ಗೋಳಿ ಬಾರ ಹಾರಿಸಿ ಬಿಟ್ಟಾರ್ರಿ. ಹುಡುಗಿ ಮನಿ ಮ್ಯಾಗಿತ್ತು, ಇಲ್ದಿಂದ ಈ ಕಡೆ ಆರ್ಪಾರ್ ಆಗ್ಯದ್ರ ಹುಡುಗಿ ಹೋಗಿ ಇನ್ನೊಬ್ಬರ ಮನಿ ಮ್ಯಾಗ ಜಿಗದ್ ಬಿಟ್ಟಾಳ್ರಿ. ಒಂದ್ 5 ಫೂಟರ್ ಹಿಂಗ್ ಜಿಗದ್ ಬಿದ್ದಾಳ್ರಿ ಹುಡುಗಿ. ಇದು ಬಲಗಾಲ್ರಿ. ಬಂದಕ್ಕೀಗ ಇಟ್ಟೆ ಅದ್ರಿಗೆ ಇಟ್ಟು ಸಣ್ಣ ಅದು ಪರ್ಮಿಷನ್ ಅದೇನಿ ಅಂತ ಗೊತ್ತಿಲ್ರಿ. ಇಷ್ಟ ಆದ್ರ 3 ಗೋಳಿ ಹಾರ್ಸ್ಯಾನ್ರಿ. ಒಂದ್ ಬಂದ್ ಹುಡುಗಿಗೆ ಬಡ್ದದ್ರಿ, ಇನ್ನೊಂದೇನ್ ನಮ್ಮ ಮಗನ್ಗೆ ಇಲ್ಲಿ ಎಲ್ಲಾ ಇದು ಪೂರ್ಣ ಬಡ್ದದ್ರಿ. ಏನ್ ಗೋಳಿನೇ ಬಡ್ದದ, ಏನಾಗಿದೆ ಗೊತ್ತಿಲ್ರಿ. ನಾ ಎಕ್ಸರ್ ತೆಗನ ಅವ್ರಿಬ್ಬರು ಸಿರಿಯಸ್ ಅದಾರ್ರಿ ಬಾಳ. ಇಲ್ಲಿ ಇದೇ ದವಾಖಾನ್ದಾಗ ಅದಾರ, ಆಚಿ ಕಡೆ ಅದಾರ, ಮ್ಯಾಗ ಒಯ್ದಾರ್ರಿ. ಅವ್ರ ಇನ್ನ ಅಂದ್ರ ಅವ್ರಿಗೆ ಎಕ್ಸರ್ ತೆಗನ 2 ಹುಡುಗರು ಫುಲ್ ಸಿರಿಯಸ್ ಅದಾರ್ರಿ. ಅವರು ಎಕ್ಸರ್ ತೆಗನ ಗೊತ್ತಾತದ್ರಿ. ನಾವ್ ಇಟ್ಟದಾರ್ರಿ, ನಾವೇನ್ ಜಗಳ ಇಲ್ಲ ಏನಿಲ್ಲ, ಯಾರಿಗ ಅಂದಿಲ್ಲ ಬಿಡಿಲ್ಲ. ನನಗ ನನ್ನ ಹುಡುಗಿ ಗೋಳಿ ಬಾರ್ ಹಾಡ್ದಾರ. ಇನ್ನೋರ್ ಹೇಳನ ನಮ್ಮ ಮನಿ ಮ್ಯಾಗ ನೋಡೋಣ ಬಂದ್ ತೆಳಗ್ ಬಂದ್ ಅಳ್ಳಾಕತ್ತೀನಿ. ಅವ್ರು ಬಂದ್ ನನಗ್ ಹೊಡಿಲಾಕತ್ತಾರ. ಕಟ್ಗಿ ತೊಂದ ಬೋಳ್ ಗೀಳ್ ಎಲ್ಲಾ ತಿರುಗಿ ಬಿಟ್ಟಾರಿ. 3 ಬೋಳ್ ವಾಯ್ದ ನೋಡ್ರಿ. ಅದ ಪಟ್ಟಿ ಗಿಟ್ಟಿ ಏನ್ ಸಂಬಂಧ ಇಲ್ರಿ, ಅದ ಏನು ಸಂಬಂಧ ಇಲ್ಲ. ಪೌನ್ಯಾರ ಬ್ಯಾರೆದವ್ರ ಅಲ್ರಿ, ಪೌನ್ಯಾರ ನಮ್ ಹೊಡ್ದಾರ್ರಿ. ಅಣ್ಣ ತಮ್ಮದಲ್ರಿ, ಬ್ಯಾರೆದವ್ರ ಅವ್ರ ಸಂಬಂಧಿಕ. ಮನಿ ಜಾತ್ರೆ ದಿನ ರೀ ಅಂದ್ರ ಅಗ್ನಿ ಇರ್ತದ್ರಿ. ಅವತ್ ಅಗ್ನಿ ಹಚ್ಚನ ಪಟಗಡ್ ಹಾರ್ಸ್ಯಾರ್ರಿ. ಹಾರ್ಸದ್ ಬಳಕ ಪಟಗಡ್ ಪಟ್ ಪಡಿ ಇದ್ ಮಗನ ಒಬ್ರಿಗೊಬ್ರು ದಕ್ಕ ಮುಖ್ಯ ಆಗ್ಯದ್ರಿ. ಹಿಂಗ ಆಗನ ಕಾಲ ತುಳಿದ್ರ ಸಟಿ ಅವ್ ಬೇಯ್ದಕ್ಕಾರ ಇವ್ನ್ ಹೊಡ್ದಾನ್ರಿ ನಮ್ಮ ಅಕ್ಕನ ಮಗ. ನಮ್ಮದಾಗ ಒಂದು 3 ಮಂದಿಗ್ ಫುಲ್ ಸಿರಿಯಸ್ ಅದಾರ್ರಿ. ನಮಗಂದ್ರ ಎಲ್ಲರಿಗೂ ಮೂಗ್ ಪೆಟ್ಟಾಗ್ಯಾವ್ರಿ. ಬಾಳ್ ಮಂದಿಗೆ ಇಡ್ಲಿಲ್ಲ ಅಂದ್ರ ಒಂದ್ 10-15 ಮಂದಿ ನಾವ್ ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲಾರಿ ಮತ್ತ ಮೂಗ್ ಪೆಟ್ಟಾಗ್ಯದ್ರಿ ಎಲ್ಲರಿಗೆ. ಅಂಕಿಲಿಗೆದಾಗ್ರಿ. ನಮ್ಗ ಇಷ್ಟೇ ರೀ, ಅವನಿಗೆ ಬಂದೂಕ್ ಯಾರು ಕೊಟ್ಟಾರ, ಇನ್ನು ಸಣ್ಣ ಮಕ್ಳಿಗೆ ಹೊಡಿ ಅಂತ ಬಂದೂಕ್ ಕೊಟ್ಟಾರ. ನಮ್ಗ ನ್ಯಾಯ ಬೇಕ್ರಿ. ಗ್ರಾಮದಲ್ಲಿ 2 ಗುಂಪುಗಳ ನಡುವಿನ ವೈಮನಸ್ಸು ಬಾಲಕಿಗೆ ಗುಂಡು ತಗುಲುವಂತೆ ಮಾಡಿದೆ. ಸದ್ಯ ವಿಜಯಪುರ ಗ್ರಾಮೀಣ ಠಾಣೆ ಪೊಲೀಸರು ಪ್ರಕರಣ ಭೇದಿಸಿ ತನಿಖೆಗೆ ಮುಂದಾಗಿದ್ದಾರೆ. ಆದರೂ ಘಟನೆಗೆ ಜಾತ್ರೆ ಗಲಾಟೆ ಕಾರಣವಾ ಅಥವಾ ಹಳೆ ವೈಷಮ್ಯ ಕಾರಣವಾ ಎಂದು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.